MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕಾಲ್ತುಳಿತ ದುರಂತಕ್ಕೆ ಕಾರಣವಾಗಿದೆ ಅನ್ನೋದರ ಕುರಿತು ತನಿಖೆಯ ಪ್ರಾಥಮಿಕ ವರದಿ ಕೂಡ ಸಿಕ್ಕಿದೆ. ಕೋರ್ಟ್ನಲ್ಲೂ ಜೋರಾಗಿ ಕೇಸ್ ನಡೀತಿದೆ. ಹಾಗಿದ್ರೆ ಇಂದು ಏನೆಲ್ಲ ನಡೀತು ತೋರಿಸಿ ನೋಡಿ. ಕೋಟಿ ಕೋಟಿ ಅಭಿಮಾನಿಗಳು, ಕಲ್ಪನೆಯನ್ನು ಮೀರಿದ ಕ್ರೇಜ್. ಐಪಿಎಲ್ನಲ್ಲಿ ಉಳಿದ ತಂಡಗಳದ್ದೇ ಒಂದು ಲೆಕ್ಕವಾದ್ರೆ ಆರ್ಸಿಬಿ ತಂಡದ ಫ್ಯಾನ್ಸ್ ಪಡೆಯದ್ದೇ ಮತ್ತೊಂದು ತೂಕ. 18 ವರ್ಷದ ಬಳಿಕ ಐಪಿಎಲ್ ಗೆದ್ದ ನಂತರವಂತೂ ಆರ್ಸಿಬಿ ಅಭಿಮಾನಿಗಳ ಸಡಗರ ಹೇಳತೀರದಾಗಿತ್ತು. ಆದ್ರೆ ಬಳಿಕ ನಡೆದ ಕಾಲ್ತುಳಿತ ದುರಂತ 11 ಅಭಿಮಾನಿಗಳ ಜೀವ ಬಲಿ ಪಡೆದಿದ್ದು ಆರ್ಸಿಬಿ ತಂಡಕ್ಕೆ ಕಪ್ಪು ಚುಕ್ಕೆ ಆಗ್ಬಿಟ್ಟಿದೆ. ಇದೀಗ ಆರ್ಸಿಬಿ ತಂಡವನ್ನೇ ಕಂಪನಿ ಮಾರಾಟಕ್ಕೆ ಮುಂದಾಗಿದೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಆರ್ಸಿಬಿ ತಂಡವನ್ನ ಮಾರಾಟ ಮಾಡುತ್ತಾ ಕಂಪನಿ 17,000 ಕೋಟಿಗೆ ಆರ್ಸಿಬಿ ಮಾರಾಟ ಲೆಕ್ಕಾಚಾರ. ಹೌದು, ದುರಂತದ ಬಳಿಕ ಆರ್ಸಿಬಿಯನ್ನೇ ಮಾರಾಟ ಮಾಡಲು ಕಂಪನಿ ಲೆಕ್ಕಾಚಾರ ಹಾಕ್ತಿದೆ ಎನ್ನಲಾಗ್ತಿದೆ. ಅಂದಹಾಗೆ 2008ರ ಐಪಿಎಲ್ ಆರಂಭದಲ್ಲಿ ವಿಜಯ್ ಮಲ್ಯ ಬೆಂಗಳೂರು ತಂಡವನ್ನ ಖರೀದಿಸಿ ರಾಯಲ್ ಚಾಲೆಂಜರ್ಸ್ ಆಫ್ ಬೆಂಗಳೂರು ಅಂತ ಹೆಸರಿಟ್ಟಿದ್ರು. ಯುನೈಟೆಡ್ ಸ್ಪಿರಿಟ್ ಕಂಪನಿ ಆರ್ಸಿಬಿ ತಂಡವನ್ನ ಮುನ್ನಡೆಸ್ತಾ ಇತ್ತು. ಆದ್ರೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಬಳಿಕ ಇಂಗ್ಲೆಂಡ್ ಮೂಲದ ಮದ್ಯ ತಯಾರಿಕಾ ಕಂಪನಿ ಡಿಯಾಜಿಯೋಗೆ ಯುನೈಟೆಡ್ ಸ್ಪಿರಿಟ್ ಕಂಪನಿ ಷೇರುಗಳನ್ನ ಮಲ್ಯ ಮಾರಿದ್ರು. ಆ ಬಳಿಕ 2016ರಿಂದ ಆರ್ಸಿಬಿ ತಂಡವನ್ನ ಡಿಯಾಜಿಯೋ ಮುನ್ನಡೆಸುತ್ತಿದೆ. ಸದ್ಯ ಆರ್ಸಿಬಿ ತಂಡದ ಮೌಲ್ಯ 17,000 ಕೋಟಿ ಇದ್ದು ದುರಂತದ ಬಳಿಕ ತಂಡ ಮಾರಾಟದ ಚಿಂತನೆ ನಡೆಸುತ್ತಿದೆ ಎಂಬ ಸುದ್ದಿಗಳು ಹರಿದಾಡ್ತಿವೆ. ಇದರ ಬೆನ್ನಲ್ಲೇ ಡಿಯಾಜಿಯೋ ಷೇರುಗಳ ಮೌಲ್ಯವು 3.3ರಷ್ಟು ಏರಿಕೆ ಕಂಡಿದೆ. ಆದರೆ ಡಿಯಾಜಿಯೋ ಕಂಪನಿ ಆರ್ಸಿಬಿ ಮಾರಾಟದ ಸುದ್ದಿಯನ್ನ ಅಲ್ಲಗಳೆದಿದೆ. ಈ ಬಗ್ಗೆ ಕಂಪನಿ ಸ್ಪಷ್ಟನೆ ಪ್ರಕಟಿಸಿದ್ದು ಆರ್ಸಿಬಿ ಮಾರಾಟಕ್ಕಿದೆ ಅನ್ನೋ ವರದಿ ಊಹಾಪೋಹ ಅಂತ ತಿಳಿಸಿದೆ. ಸ್ಪಷ್ಟನೆ 10 ಜೂನ್ 2025. ಆರ್ಸಿಬಿ ತಂಡ ಮಾರಾಟವಾಗುತ್ತಿದೆ ಅನ್ನೋ ವರದಿಗಳು ಹರಿದಾಡುತ್ತಿವೆ. ಈ ಮೂಲಕ ಕಂಪನಿ ಸ್ಪಷ್ಟಪಡಿಸುವುದೇನೆಂದರೆ ಆರ್ಸಿಬಿ ಮಾರಾಟಕ್ಕಿದೆ ಎನ್ನುವ ಸುದ್ದಿಗಳು ಊಹಾಪೋಹ. ಈ ಬಗ್ಗೆ ಕಂಪನಿ ಯಾವುದೇ ಚರ್ಚೆಗಳನ್ನು ನಡೆಸಿಲ್ಲ. ಧನ್ಯವಾದಗಳು. 2 ದಿನದಲ್ಲಿ ವರದಿ ಸಲ್ಲಿಸಿ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ. ಕಾಲ್ತುಳಿತ ದುರಂತದ ಬಗ್ಗೆ ಹೈಕೋರ್ಟ್ ಸ್ವಯಂ ದೂರು ದಾಖಲಿಸಿಕೊಂಡಿದ್ದು ವಿಚಾರಣೆ ನಡೆಸುತ್ತಿದೆ. ಜೂನ್ 12ರೊಳಗೆ ಮುಚ್ಚಿದ ಲಕೋಟೆಯಲ್ಲಿ ಪ್ರಕರಣದ ವರದಿ ಸಲ್ಲಿಸುವಂತೆ ಸರ್ಕಾರಕ್ಕೆ ಕೋರ್ಟ್ ಸೂಚನೆ ನೀಡಿದೆ. ಸರ್ಕಾರದ ವರದಿ ಆಧರಿಸಿ ಮೃತರ ಪರವಾಗಿ ಸಲ್ಲಿಕೆಯಾಗಿರೋ ಮಧ್ಯಂತರ ಅರ್ಜಿಗಳ ವಿಚಾರಣೆ ಬಗ್ಗೆ ಹೈಕೋರ್ಟ್ ತೀರ್ಮಾನಿಸಲಿದೆ. ಹೈಕೋರ್ಟ್ನಲ್ಲಿ ಇದೇ ವೇಳೆ ನಿಖಿಲ್ ಸೋಸಲೆ ಸೇರಿ ಇತರೆ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಆರೋಪಿಗಳ ಪರ ವಕೀಲ ಸಂದೇಶ್ ಚೌಟಾ ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸಿ ಆರೋಪಿಗಳ ಬಂಧನ ಕಾನೂನು ಬಾಹಿರ ಅಂತ ವಾದಿಸಿದ್ರು. ಆದರೆ ಸರ್ಕಾರದ ಪರ ವಕೀಲರು ಕಾಲಾವಕಾಶಕ್ಕೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಇಂದು ಬೆಳಗ್ಗೆ 10:30ಕ್ಕೆ ಮುಂದೂಡಲಾಗಿದೆ. ಇಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಹಾಗೂ ಗಾಯಾಳುಗಳ ಹೇಳಿಕೆಯನ್ನು ಕೋರ್ಟ್ ದಾಖಲಿಸಿಕೊಳ್ಳಲಿದೆ. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ನೋಟಿಸ್. ಪೊಲೀಸ್ ಅಧಿಕಾರಿಗಳ ಅಮಾನತು ಆದೇಶ ಕುರಿತಂತೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ನೋಟಿಸ್ ನೀಡಿದೆ. ಅಮಾನತು ಆದೇಶ ಪ್ರಶ್ನಿಸಿದ್ದ ಅರ್ಜಿ ವಿಚಾರಣೆಗೆ ಆಕ್ಷೇಪಣೆ ಸಲ್ಲಿಸಲು ಹೆಚ್ಚುವರಿ ಎಜಿ ಕಾಲಾವಕಾಶ ಕೋರಿದ್ದು ಜೂನ್ 12ಕ್ಕೆ ವಿಚಾರಣೆ ನಿಗದಿಪಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.